ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ರಿಯಾಲಿಟಿ ಶೋಗಳಲ್ಲೇ ಅತಿ ದೊಡ್ಡ ಶೋ ಅಂದ್ರೆ ಅದು ಬಿಗ್ ಬಾಸ್. ಈ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ ಮೇಲೆ ಎಷ್ಟೋ ಜನರ ಜೀವನವೇ ಬದಲಾಗಿ ಹೋಗುತ್ತೆ. ಕೆಲವರಿಗೆ ಅದೃಷ್ಟ ಖುಲಾಯಿಸಿದ್ರೆ ಇನ್ನೂ ಕೆಲವರು ಸದ್ದಿಲ್ಲದಂತೆ ಮಾಯವಾಗಿ ಬಿಡುತ್ತಾರೆ. ಅಂತಹವರ ಸಾಲಿನಲ್ಲಿ ಕೇಳಿಬರುತ್ತಿದ್ದ ಒಂದು ಹೆಸರು ಅಂದ್ರೆ ಅದು ಲಕ್ಷ್ಮಣ ಧಾರಾವಾಹಿ ಖ್ಯಾತಿಯ ನಟ ಅಭಿಷೇಕ್ ಶ್ರೀಕಾಂತ್. ಬಿಗ್ ಬಾಸ್ ಮನೆಯಲ್ಲಿ ಅಷ್ಟೊಂದು ಸದ್ದು ಮಾಡಿದ್ದ ಈ ನಟ ಹೊರಬಂದ ಮೇಲೆ ಎಲ್ಲಿ ಹೋದ್ರು? ಇಷ್ಟು ದಿನ ಅವರ ಮೌನದ ಹಿಂದಿದ್ದ ರಹಸ್ಯವೇನು? ಈಗ ಅವರು ಕೊಡುತ್ತಿರುವ ಆ ಬಿಗ್ ಗುಡ್ ನ್ಯೂಸ್ ಆದ್ರೂ ಏನು? ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವರದಿಯಲ್ಲಿ ನಾವು ನಿಮಗೆ ನೀಡಲಿದ್ದೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ ಅಂದ್ರೆ ಅಲ್ಲಿ ಜಗಳ, ಕಿರಿಕ್, ಲವ್ ಇವೆಲ್ಲ ಕಾಮನ್. ಆದ್ರೆ ಈ ಎಲ್ಲಾ ಗದ್ದಲದ ನಡುವೆ ತುಂಬಾ ಸಭ್ಯವಾಗಿ, ಶಾಂತವಾಗಿ ನಡೆದುಕೊಂಡ ಸ್ಪರ್ಧಿಯಂದ್ರೆ ಅದು ಅಭಿಷೇಕ್ ಶ್ರೀಕಾಂತ್. ಕಲರ್ಸ್ ಕನ್ನಡದ ವಧು ಸೀರಿಯಲ್ ಮೂಲಕ ಮನೆಮಾತಾಗಿದ್ದ ಈ ನಟ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಅಭಿಮಾನಿಗಳು ಇವರನ್ನು ಫಿನಾಲೆವರೆಗೂ ನೋಡ್ತೀವಿ ಅಂದುಕೊಂಡಿದ್ರು. ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು. ಯಾವ ದಿನ ಅವರು ಮನೆಯ ಕ್ಯಾಪ್ಟನ್ ಆಗಿ ಸಂಭ್ರಮದಲ್ಲಿದ್ದರೋ ಅದೇ ದಿನ ಅವರು ಮನೆಯಿಂದ ಹೊರಬರಬೇಕಾಯಿತು. ಇದು ಕೇವಲ ಅಭಿಷೇಕ್ಗೆ ಮಾತ್ರವಲ್ಲ, ಇಡೀ ಕರ್ನಾಟಕದ ಜನತೆಗೆ ಮತ್ತು ಬಿಗ್ ಬಾಸ್ ಮನೆಯ ಸದಸ್ಯರಿಗೂ ದೊಡ್ಡ ಶಾಕ್ ನೀಡಿತ್ತು. ಅವರ ಎಲಿಮಿನೇಷನ್ ಕಂಡಾಗ ಇಡೀ ಮನೆ ಕಂಗಾಲಾಗಿತ್ತು. ಬಿಗ್ ಬಾಸ್ ಮುಗಿಸಿ ಹೊರಬಂದ ಮೇಲೆ ಸಾಮಾನ್ಯವಾಗಿ ಸ್ಪರ್ಧಿಗಳು ಸಂದರ್ಶನಗಳ ಮೇಲೆ ಸಂದರ್ಶನ ನೀಡುತ್ತಾರೆ. ಆದ್ರೆ ಅಭಿಷೇಕ್ ಶ್ರೀಕಾಂತ್ ಮಾತ್ರ ಇದಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಂಡರು. ಬಿಗ್ ಬಾಸ್ ಮುಗಿದು 4 ತಿಂಗಳಾದರೂ ಅವರು ಎಲ್ಲಿಯೂ ಅಷ್ಟಾಗಿ ಕಾಣಿಸಿಕೊಳ್ಳಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಅಪ್ಡೇಟ್ ಇಲ್ಲ, ಸಾರ್ವಜನಿಕವಾಗಿಯೂ ಸದ್ದು ಮಾಡಿಲ್ಲ. ಇದರಿಂದಾಗಿ ಅಭಿಷೇಕ್ ಚಿತ್ರರಂಗದಿಂದ ದೂರವಾದ್ರಾ ಅಥವಾ ಅವಕಾಶಗಳಿಲ್ಲದೆ ಕಾಣಿಯಾಗಿದ್ದಾರಾ ಎಂಬ ವದಂತಿಗಳು ಹಬ್ಬಿದ್ದವು. ಅವರ ಅಭಿಮಾನಿಗಳಂತೂ ನಮ್ಮ ನೆಚ್ಚಿನ ನಟ ಎಲ್ಲಿ ಹೋದ್ರು ಅಂತ ಪದೇ ಪದೇ ಪ್ರಶ್ನೆ ಮಾಡುತ್ತಲೇ ಇದ್ದರು. ಆದ್ರೆ ವೀಕ್ಷಕರೇ, ಇಲ್ಲಿ ಒಂದು ಮುಖ್ಯವಾದ ವಿಚಾರವಿದೆ. ಈ 4 ತಿಂಗಳ ಕಾಲ ಅಭಿಷೇಕ್ ಸುಮ್ಮನೆ ಕುಳಿತಿರಲಿಲ್ಲ. ಅವರು ಒಂದು ದೊಡ್ಡ ಗುರಿಯನ್ನು ಬೆನ್ನತ್ತಿ ಕಠಿಣ ಪರಿಶ್ರಮ ಪಡುತ್ತಿದ್ದರು. ಜಿಮ್ನಲ್ಲಿ ಗಂಟೆಗಟ್ಟಲೆ ವರ್ಕೌಟ್ ಮಾಡಿ ತಮ್ಮ ಫಿಟ್ನೆಸ್ ಮೇಲೆ ಗಮನ ಕೊಟ್ಟಿದ್ದಾರೆ. ಈಗ ಹೊಸ ಲುಕ್ನಲ್ಲಿ ಮಿಂಚುತ್ತಿರುವ ಅಭಿಷೇಕ್ ತಮ್ಮ ಬಾಡಿಯನ್ನು ಹೊಸ ಪ್ರಾಜೆಕ್ಟ್ಗೆ ತಕ್ಕಂತೆ ಸಿದ್ಧಪಡಿಸಿಕೊಂಡಿದ್ದಾರೆ. ಅಂದರೆ ಈ ಮೌನದ ಹಿಂದೆ ಒಂದು ಬಿರುಗಾಳಿಯ ಮುನ್ಸೂಚನೆ ಇತ್ತು ಅನ್ನೋದು ಈಗ ಸಾಬೀತಾಗಿದೆ. ಅಭಿಷೇಕ್ ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲದ ಇನ್ನೊಂದು ವಿಷಯ ಅಂದ್ರೆ ಅವರ ಶೈಕ್ಷಣಿಕ ಹಿನ್ನೆಲೆ. ಬೆಂಗಳೂರಿನ ಪ್ರತಿಷ್ಠಿತ ಬಿಷಪ್ ಕಾಟನ್ ಸ್ಕೂಲ್ನಲ್ಲಿ ಓದಿದ ಇವರು PS ಯೂನಿವರ್ಸಿಟಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದವರು. ಅವರ ಮನೆಯಲ್ಲಿ ಯಾರೂ ನಟರಿಲ್ಲ, ಯಾವುದೇ ಗಾಡ್ಫಾದರ್ ಇಲ್ಲ. ಆದರೂ ನಟನೆಯ ಮೇಲಿನ ಹುಚ್ಚಿನಿಂದ ಸುಮಾರು 70ರಿಂದ 80 ಆಡಿಷನ್ಗಳನ್ನು ಕೊಟ್ಟು ನಂತರ ಶಾಂತಂ ಪಾಪಂ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು. ಅಲ್ಲಿಂದ ಯಜಮಾನಿ, ಲಕ್ಷ್ಮಣ, ವಧು ಅಂತ ಒಂದೊಂದೇ ಮೆಟ್ಟಿಲು ಹತ್ತುತ್ತಾ ಬಂದವರು. ಇಷ್ಟೆಲ್ಲ ಕಷ್ಟಪಟ್ಟು ಬಂದಿರೋ ಇವರು ಅಷ್ಟು ಸುಲಭವಾಗಿ ಸೋತು ಹೋಗೋ ವ್ಯಕ್ತಿಯಲ್ಲ. ಈಗ ವಿಷಯಕ್ಕೆ ಬರೋಣ. ಅದೇನು ಗುಡ್ ನ್ಯೂಸ್ ಅಂದ್ರೆ ಅಭಿಷೇಕ್ ಶ್ರೀಕಾಂತ್ ಅವರಿಗೆ ಈಗ ಸ್ಯಾಂಡಲ್ವುಡ್ನಿಂದ ಸಾಲು ಸಾಲು ಆಫರ್ಗಳು ಹುಡುಕಿಕೊಂಡು ಬರುತ್ತಿವೆ. ಮೂಲಗಳ ಪ್ರಕಾರ ಈಗಾಗಲೇ 3ರಿಂದ 4 ಸಿನಿಮಾಗಳ ಕಥೆಯನ್ನು ಅವರು ಕೇಳಿದ್ದಾರೆ. ಕಥೆಯ ಆಯ್ಕೆಯಲ್ಲಿ ಚೂಸಿಯಾಗಿರೋ ಅಭಿಷೇಕ್ ಶೀಘ್ರದಲ್ಲೇ ತಮ್ಮ ಹೊಸ ಸಿನಿಮಾ ಅಥವಾ ವೆಬ್ ಸೀರೀಸ್ ಬಗ್ಗೆ ಅಧಿಕೃತ ಮಾಹಿತಿ ನೀಡಲಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ತಮಗೆ ಸಿಕ್ಕ ಸಂಭಾವನೆಯ ಬಗ್ಗೆಯೂ ಅವರು ಖುಷಿಯಾಗಿದ್ದು ಈಗ ಲೈಮ್ಲೈಟ್ಗೆ ಬರಲು ಎಲ್ಲಾ ತಯಾರಿ ಮಾಡಿಕೊಂಡಿದ್ದಾರೆ. ಸೊ ವೀಕ್ಷಕರೇ, ಇಷ್ಟು ದಿನ ಸೈಲೆಂಟ್ ಆಗಿದ್ದ ಅಭಿಷೇಕ್ ಈಗ ದೊಡ್ಡ ಸುದ್ದಿಯೊಂದಿಗೆ ಮರಳುತ್ತಿದ್ದಾರೆ. ಅವರ ಈ ಹಾರ್ಡ್ ವರ್ಕ್ ಮತ್ತು ಸಿನಿಮಾ ಜರ್ನಿಗೆ ನೀವೇನಂತೀರಾ? ನಿಮಗೆ ಅಭಿಷೇಕ್ ಅವರ ನಟನೆ ಇಷ್ಟನಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ನ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ನೊಂದಿಗೆ ಸಿಗೋಣ. ನಮಸ್ಕಾರ.